ನೀಡುವಂತೆ ಬೃಹತ್ ಪ್ರತಿಭಟನೆ ನಡೆದಿದೆ. ಕಲಬುರಗಿಯಲ್ಲಿ ವಿವಿಧ ಸಂಘಟನೆಗಳು ಬೃಹತ್ ರ್ಯಾಲಿಯನ್ನ ನಡೆಸಿವೆ. ಬೆಂಬಲ ಬೆಲೆಯನ್ನ ನೀಡಬೇಕು ತೊಗರಿಗೆ ಅಂತ ಆಗ್ರಹಿಸಿ ರೈತರು ಎತ್ತಿನ ಬಂಡಿ ಟ್ರ್ಯಾಕ್ಟರ್ಗಳನ್ನ ಹಿಡಿದು ಪ್ರತಿಭಟನೆಗೆ ಮುಂದಾಗಿದ್ರು. ಆದರೆ ಈ ಸಂದರ್ಭದಲ್ಲಿ ಪೊಲೀಸರು ಎತ್ತಿನ ಬಂಡಿ ಟ್ರ್ಯಾಕ್ಟರ್ಗಳನ್ನ ತಡೀತಾ ಇದ್ದಂತೆ ರೈತರ ಆಕ್ರೋಶ ಹೆಚ್ಚಾಗಿದೆ. ನೇಟೆ ರೋಗದಿಂದ ತೊಗರಿ ಹಾಳಾಗಿದೆ, ಪರಿಹಾರ ನೀಡ್ತೀವಿ ಅಂತ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಊರಿಗೆ ಬಂದಾಗ ಹೇಳಿದ್ರು. ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯ ಪರಿಹಾರ ಬಂದಿಲ್ಲ. ಹೀಗಾಗಿ ಪ್ರತಿಭಟನೆ ಅನಿವಾರ್ಯ ಅಂತ ಹೇಳಿ ರೈತರು ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕಲಬುರಗಿ ಡಿಸಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಸಾಗಿದೆ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಊಟ ಮಾಡಿ ರೈತರು ಕಿಡಿಕಾರಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ರೈತರ ಪ್ರತಿಭಟನೆ ಯಾವ ಹಂತವನ್ನ ತಲುಪಿದೆ ಅಂತ ಹೇಳಿ. ಮತ್ತೊಂದು ಕಡೆ ಕಲಬುರಗಿ, ರಾಯಚೂರು, ಯಾದಗಿರಿ ಈ ಭಾಗದಲ್ಲಿ ಈ ಬೇಸಿಗೆ ಕಾಲದಲ್ಲಂತೂ ಸುಡು ಬಿಸಿಲು. ಆ ಬಿಸಿಲನ್ನು ಲೆಕ್ಕಿಸದೆ ರೈತರೆಲ್ಲರೂ ಕೂಡ ರಸ್ತೆಯಲ್ಲಿ ಕುಳಿತು, ಕಚೇರಿಯ ಮುಂದೆ ಕುಳಿತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ತೊಗರಿಗೆ ಬೆಂಬಲ ಬೆಲೆಯನ್ನ ನೀಡಬೇಕು, ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಟ್ರ್ಯಾಕ್ಟರ್, ಎತ್ತಿನ ಬಂಡಿಯನ್ನ ತಂದು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಸೇರಿ ಪ್ರತಿಭಟನೆಯನ್ನ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೊನ್ನೆಯಷ್ಟೇ ಈ ಭಾಗದ ರೈತರು ಮಾತಾಡ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಅವರು ಕಲಬುರಗಿಗೆ ಬಂದ ಸಂದರ್ಭದಲ್ಲಿ ಒಂದು ಭರವಸೆಯನ್ನ ನೀಡಿದ್ರು, ನಿಮಗೆ ಆದಷ್ಟು ಬೇಗ ಪರಿಹಾರವನ್ನ ನೀಡ್ತೀವಿ ಅಂತ. ಆದ್ರೆ ಈವರೆಗೂ ಒಂದು ಬಿಡಿಗಾಸು ಬಂದಿಲ್ಲ. ಈ ರೀತಿ ರೈತರಿಗೆ ಮೋಸ ಮಾಡುವಂತ ಕೆಲಸ ಆಗ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ನಾವು ಸ್ವೀಕರಿಸೋದಿಲ್ಲ. ಇದನ್ನ ಸಾಮೂಹಿಕವಾಗಿ ರೈತರೆಲ್ಲ ಸೇರಿ ಖಂಡಿಸ್ತಾ ಇದ್ದೀವಿ. ಆ ಖಂಡಿಸುವ ದ್ಯೋತಕವಾಗಿ ಈ ಪ್ರತಿಭಟನೆ ಅಂತ ಹೇಳಿ ನೋಡಿ, ರಸ್ತೆಯಲ್ಲೇ ಕುಳಿತು ಊಟ ಮಾಡಿದ್ದಾರೆ. ಒಂದು ಸಂದೇಶ ರವಾನೆ ಮಾಡುವಂತ ಕೆಲಸ ರೈತರಿಂದ ಆಗಿದೆ. ಸುಡು ಬಿಸಿಲಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡಿ ಅಲ್ಲಿಯೇ ಊಟ ಮಾಡಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂತ ಕೆಲಸ. ಬಿಸಿಲಲ್ಲಿ ನಾವು ಈ ಮಟ್ಟಿಗೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ರೈತರ ಬಗ್ಗೆ ನಿಮಗೆ ಏನು ಕಾಳಜಿ ಇದೆ? ನಾಚಿಕೆ ಆಗಲ್ವಾ ನಿಮಗೆ? ಮಾನ ಮರ್ಯಾದೆ ಇದೆಯಾ ನಿಮಗೆ? ಈ ಪ್ರಶ್ನೆಯನ್ನ ಈಗ ರೈತರು ಮಾಡ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ಈಗ ಪ್ರತಿಭಟನೆ ನಡೀತಾ ಇರೋ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ರೈತರು ಈ ಹಿಂದೆಯೂ ಕೂಡ ಆಗ್ರಹ ಮಾಡಿದ್ರು, ನಮಗೆ ಬೆಂಬಲ ಬೆಲೆನ ಕೊಡಿ, ಪರಿಹಾರ ಕೊಡಿ, ನೇಟೆ ರೋಗದಿಂದ ಎಲ್ಲ ತೊಗರಿ ಹಾಳ ಹೋಗಿದೆ. ಈ ಭಾಗದ ರೈತರು ತೊಗರಿಯನ್ನೇ ಹೆಚ್ಚು ಅವಲಂಬನೆ ಮಾಡ್ತಾರೆ. ಆದ್ರೆ ಇದೇ ಹಾಳಾಗಿದೆ ಅಂತಂದ್ರೆ ನಮ್ದು ಮುಂದಿನ ಗತಿ ಏನು ಅನ್ನುವಂಥದ್ದು ಅವರ ಪ್ರಶ್ನೆ. ಸಹಜವಾಗಿ ಸರ್ಕಾರ ಯಾಕೆ ಇವರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ರೈತರು ಏನ್ ಹೇಳ್ತಾರೆ? ಶ್ರೀಪಾದ್ ಪಾಟೀಲ್, ಖಂಡಿತವಾಗೂ ಕಲಬುರಗಿ ಜಿಲ್ಲೆಯ ರೈತರು ಅತಿ ಹೆಚ್ಚು ಬೆಳೆಯುವಂತಹ ತೊಗರಿ ಬೆಳೆನೇ ಇವತ್ತು ರೈತರಿಗೆ ಸಾಕಷ್ಟು ಸಂಕಷ್ಟವನ್ನ ತಂದೊಡ್ಡಿರುವಂತದ್ದು. ಆ ನಿಟ್ಟಿನಲ್ಲಿ ಒಂದ್ ಕಡೆ ತೊಗರಿ ನೆಟ್ಟೆ ರೋಗದಿಂದ ಹಾಳಾದ್ರೆ, ಮತ್ತೊಂದ್ ಕಡೆ ಏನು ಬೆಂಬಲ ಬೆಲೆ ಸರಿಯಾಗಿ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ವಿವಿಧ ರೈತ ಪರ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಈಗಾಗಲೇ ಏನು ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆ ಬಂದು ತಲುಪಿರುವಂತದ್ದು. ಮುಂದಿನ ಹಂತಕ್ಕೆ ಈ ಒಂದು ಪ್ರತಿಭಟನೆ ಹೋಗ್ತಾ ಇರುವಂತದ್ದು. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದ ರಸ್ತೆಯಲ್ಲೇ ರೈತರು ಕೂತು ಊಟ ಮಾಡುವುದರ ಮುಖಾಂತರ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಇವರ ಬೇಡಿಕೆ ಇರುವಂತದ್ದು ಅಂದ್ರೆ ಒಂದ್ ಕಡೆ ಬೆಂಬಲ ಬೆಲೆಯನ್ನ ಕೊಡಬೇಕು ತೊಗರಿಗೆ, ಮತ್ತೊಂದ್ ಕಡೆ ಏನು ನೆಟೆ ರೋಗದಿಂದ ಹಾಳಾದಂತಹ ಬೆಳೆಗಳಿಗೆ ಪರಿಹಾರ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಹೋರಾಟ ಕೈಗೊಂಡಿರುವಂತದ್ದು. ಇವತ್ತು ಎಲ್ಲಿವರೆಗೂ ಇವರ ಬೇಡಿಕೆ ಈಡೇರೋದಿಲ್ವೋ ಅಲ್ಲಿವರೆಗೂ ಕೂಡ ಈ ಒಂದು ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ರೈತರು ಎಲ್ಲದಕ್ಕೂ ಕೂಡ ಸಿದ್ದರಾಗಿ ಬಂದು ಇಲ್ಲಿ ಕೂತು ಊಟನ ಮಾಡ್ತಾ ಇರುವಂತದ್ದು. ನಾನು ನೇರವಾಗಿ ರೈತರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲೇ ಕೂತು ಊಟ ಮಾಡ್ತಾ ಇರುವಂತ ರೈತರು ಏನು ಬೇಡಿಕೆ ಇರುವಂತದ್ದು, ಎಲ್ಲಿವರೆಗೂ ನಡೆಯುತ್ತೆ ಈ ಹೋರಾಟ?
ಸರ್, ಇವತ್ತಿನ ದಿನ ಏನಪ್ಪಾ ಅಂದ್ರೆ ಹೋರಾಟ ಮಾಡ್ಬೇಕಂತಂದ್ರ ಕಲಬುರಗಿ ಜಿಲ್ಲಾದಾಗ ಏನಪ್ಪಾ ಅಂದ್ರ ಕೆಲವೊಂದು ಯೋಜನೆಗಳ ಏನು ಕೊಡ್ತಾ ಇಲ್ಲ, ರೈತರಿಗಂತ ಪೂರಾ ಮೋಸ ಹೋಗ್ಲತ್ತಾರ, ಬೆಳೆ ಪರಿಹಾರ ಕೊಡ್ತಾ ಇಲ್ಲ. ಏನಾಗೈತಿ ಸರ? ಅದ್ರ ಪರಿಹಾರ ಆಗ್ತಾ ಇದೆ ಸರ, ಪರಿಹಾರ ಆಗ್ತಾ ಇಲ್ಲ. ಇದು ಸಿದ್ದರಾಮಯ್ಯ ಸರ್ಕಾರ ಏನೂ ಲೆಕ್ಕಕ್ಕಿಲ್ಲ. ಇದು ಬೆಳೆ ಹಾನಿಕರ ಪರಿಹಾರ ಆಗ್ತಾನೆ ಅಂತ ವಚನ ಕೊಟ್ಟಿದ್ರು, ಆದ್ರೂ ಕೂಡ ಹಾಕಿಲ್ಲ ಅವರು. ಅಜರ ಎಲ್ಲಿಂದ ಬಂದಿರಿ ನೀವು? ಇಲ್ಲೇ ಕಲಬುರಗಿ ತಾಲೂಕು ಇಲ್ಲ ಜಿಲ್ಲಾದವ್ರಿ. ಆದ್ರೆ ಕಲಬುರಗಿ ನೆಟ್ಟೆ ಹೋಗಿದ್ದು ಒಂದು ತೊಗರಿದು ಹಾಕಬೇಕು ಪರಿಹಾರ ರೈತರಿಗೆ. ಏನಾದ್ರು ಬೆಂಬಲ ಬೆಲೆ 10,000 ಮೇಲ್ಪಟ್ಟು ಮಾಡಿಸ್ಬೇಕು. ಮೂರನೇದು ಮತ್ತೆ ನೀವೆಲ್ಲ ಏನು ಚಿಲ್ಲರ್ ನೀವು ಮಾಡಕತ್ತಿರಲ್ಲ, ರೊಕ್ಕ ಹಾಕಲಿಕತ್ತಿರಲ್ಲ, ಅದನ್ನ ಮನೆ ಅದೋಗತಿ ಆಗಿಬಿಡಲ್ಲ. ಹಳ್ಳಿಗತಿ ನಮ್ ಊಟ ಸಿಗಲ್ಲ ಮನ್ಯಾಗ. ನಮ್ ಹೆಂಡ್ರು ಮತ್ತೆ ಬಸ್ಸಿನ ಇಟ್ಟು ಕಡೆಯಿಂದ ಬಸ್ಸಿಗೆ ಓಡಿ ಹೋಗ್ತಾರ ಅವರು. ಅಲ್ಲಿ ಮನೆಯಾಗ ಅಲ್ಲಿ ಉಣು ಅಂತ ಹೇಳ್ತಾರ. ಏನ್ ಉಣಮ್ ಏನ್ ಮಾಡಿಟ್ಟ ನಾನು ಹೇಳ್ತಿ. ನೀವ್ ರೊಕ್ಕ ಕೊಟ್ಟಿದ್ರೆ ನಮ್ಗೆ ಏನ್ ಮಾಡಿದ್ನಿ? ಉಳ್ತಾ ನೀ ನಮಗೆ ಪರಿಸ್ಥಿತಿ ಹಾಕಿದ್ರೆ ರೈತರಿಗೆ ನೀನು ಸಿದ್ದರಾಮಯ್ಯ ಹೇಳದ ನಾನು. ಅದಕ್ಕೆ ಅವ್ರಿಗೆ ಹೇಳಿ ಇನ್ನೊಮ್ಮೆ ಮನೆ ಪಾತ್ರ ಅಂತ ನಾನು. ಈಗ ಸರ್ಕಾರ ಫ್ರೀ ಗ್ಯಾರಂಟಿ ಯೋಜನೆ ನಿಮ್ಗೆ 2,000 ರೂಪಾಯಿ ಕೊಡ್ತೀವಿ. ಅದೇನ್ ರೊಕ್ಕ ಕೊಡ್ಲಕತ್ತಾರಲ್ಲ, ಅದು ಉಪಯೋಗ ಇಲ್ಲ. ಅದು ರೊಕ್ಕ ಕೊಟ್ಟಿದ್ದಕ್ಕೆ ಹಳ್ಳಿ ಮಾತು ಕಡೆ ಅಂತ ಹೇಳ್ತೀನಲ್ಲ, ಹೇಳ್ತಾನ. ಆದ್ರೆ ಮನೆಯಾಗ ಹೆಂಡ್ರು ಗಂಡದರಿಗೆ ಊಟ ಮಾಡಿಡಲ್ಲಾಗ್ಯಾರ. ರೊಕ್ಕ ಆಯ್ತಾ ಕಾಯಿಪಲ್ಯ ಅಲ್ಲಿ ಹಳ್ಳಿ ಒಳಗೆ ಸಿಗ್ತದ. ಸಿಟಿಗೆ ಬರ್ಲಾಕತ್ತಾರ ಕಾಯಿಪಲ್ಯ ತರ್ಲಕ್ಕ. ಯಾಕೆ ಎದ್ರ ಸರಿಯಾಕ ನೀ ಬಸ್ ಫ್ರೀ ಸರಿಯಾಕಿದು. ಅದಕ್ಕದು ತಿಳ್ಕೊಂಡು ಅದು ತೆಗಿ ಮೊದಲು ನೀನು ಸಿಗಪ್ಲೆ ಮಾಡಿ. ನೀನು ರೈತರು ರೊಟ್ಟಿ ರೈತರು ಉಡಬೇಕು. ನಿಮ್ ಬೇಡಿಕೆ ಈಗ ತೊಗರಿ ಅಂತೂ ಹಾಳಾಗಿ ಹೋಗೈತಿ. ಈಗ ನಿಂದಿರಿ, ಈಗ ಅವ್ ಮಾತು ಬಿಡಮ್. ಈಗ ತೊಗರಿ ಬೆಳೆ ಏನು ಅದ್ರ ನೆಟ್ಟೆ ಹೋಗ್ಯಾವಲ್ರಿ, ಅದಕ್ಕೆ ಪರಿಹಾರ ಮೊದಲು ಹಾಕ್ತೀನಿ ಅಂತ ಹೇಳ್ಯಾರ ಅವರೇ ಸೂಕ್ತ. ಆದ್ರೆ ಎಲ್ಲ ವರದಿ ತಗೊಂಡ್ಕೇಸ್ ಹಾಕ್ತೀನಿ ಅಂತಂದಾರು. ಇಲ್ಲಿ ತರ ಗಪ್ ಚುಪ್ಪ ಕುಂತಾರ ಸುಮ್ಮನೆ ಸಿದ್ದರಾಮಯ್ಯ. ಯಾಕ ಹಾಕ್ತೀನಿ ಅಂದ್ಯಾಕ ಗಪ್ ಬೇಕಾದಿ ಅದು ಮೊದಲು ಕೊಡಬೇಕು. ಇಲ್ಲಂದ್ರೆ ಅನ್ನೋದು ಹಿಂಗೆ ಹೋರಾಟ ಮುಂದುವರಿತದ. ಎರಡನೇದ್ದು ಬೆಂಬಲ ಬೆಲೆ ನೀವು 8,000 ಕೊಡ್ಲಕತ್ತೀರಿ. 8,000 ಏನೂ ಆಗಲ್ಲ, ಅದು ಖರ್ಚು ವೆಚ್ಚ ನೋಡಿದ್ರ ನಾನು. ಆದ್ರೆ 10,000 ಮೇಲ್ಪಡ 10-11 ಮಾರಬೇಕು. ಇನ್ನೊಬ್ರು ಇದಾರೆ, ಅವ್ರನ್ನ ಮಾತಾಡ್ತಾರೆ. ಪ್ರಕಾಶ್, ನೀವು ಮಾತಾಡಿಸ್ತಾ ಇರಿ ರೈತರನ್ನ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ನಾವು. ಈಗ ಚಿಕ್ಕದೊಂದು ಬ್ರೇಕ್ ಇಡುವಂತೆ ಬೃಹತ್ ಪ್ರತಿಭಟನೆ ನಡೆದಿದೆ. ಕಲಬುರಗಿಯಲ್ಲಿ ವಿವಿಧ ಸಂಘಟನೆಗಳು ಬೃಹತ್ ರ್ಯಾಲಿಯನ್ನ ನಡೆಸಿವೆ. ಬೆಂಬಲ ಬೆಲೆಯನ್ನ ನೀಡಬೇಕು ತೊಗರಿಗೆ ಅಂತ ಆಗ್ರಹಿಸಿ ರೈತರು ಎತ್ತಿನ ಬಂಡಿ ಟ್ರ್ಯಾಕ್ಟರ್ಗಳನ್ನ ಹಿಡಿದು ಪ್ರತಿಭಟನೆಗೆ ಮುಂದಾಗಿದ್ರು. ಆದರೆ ಈ ಸಂದರ್ಭದಲ್ಲಿ ಪೊಲೀಸರು ಎತ್ತಿನ ಬಂಡಿ ಟ್ರ್ಯಾಕ್ಟರ್ಗಳನ್ನ ತಡೀತಾ ಇದ್ದಂತೆ ರೈತರ ಆಕ್ರೋಶ ಹೆಚ್ಚಾಗಿದೆ. ಮೇಟೆ ರೋಗದಿಂದ ತೊಗರಿ ಹಾಳಾಗಿದೆ, ಪರಿಹಾರ ನೀಡ್ತೀವಿ ಅಂತ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಊರಿಗೆ ಬಂದಾಗ ಹೇಳಿದ್ರು. ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯ ಪರಿಹಾರ ಬಂದಿಲ್ಲ. ಹೀಗಾಗಿ ಪ್ರತಿಭಟನೆ ಅನಿವಾರ್ಯ ಅಂತ ಹೇಳಿ ರೈತರು ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕಲಬುರಗಿ ಡಿಸಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಸಾಗಿದೆ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಊಟ ಮಾಡಿ ರೈತರು ಕಿಡಿಕಾರಿದ್ದಾರೆ.